ಹಾಯ್ ಎಲ್ಲರೂ ಹೇಗಿದ್ದೀರಾ, ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಸೂಪರಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊತೀನಿ. ಮಿಷನ್ ಸೆಲೆಕ್ಷನ್ 2026 ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗ್ತಿದೆ ಅಂದ್ಕೊತೀನಿ. ಸೊ ಇವಾಗ ಈ ವಿಡಿಯೋಗೆ ಬರೋಣ. ಈ ವಿಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ VAO ಎಕ್ಸಾಮ್ ಬಗ್ಗೆ. ಅದೇನು ಅಂದರೆ 18ನೇ ತಾರೀಕು ಮುಖ್ಯ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ನಡೆದಿದೆ. ಏನಂತ ಆ ಮೀಟಿಂಗಲ್ಲಿ ಏನು ಡಿಸ್ಕಷನ್ ಆಗಿದೆ ಅಂದರೆ, ಯಾವ ಟಾಪಿಕ್ ಬಗ್ಗೆ ಅಂದರೆ, ರೀಸೆಂಟಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ 500 ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಯಾವ್ಯಾವ ಡಿಸ್ಟಿಕ್ಕಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂತ ಆ ಡಿಸ್ಟಿಕ್ನ DC ಅವರಿಗೆ ಒಂದು ರಿಪೋರ್ಟ್ ಕೊಡಬೇಕಾಗಿತ್ತು. ಅವರು ಒಂದು ರಿಪೋರ್ಟ್ ಕೊಡಬೇಕಾಗಿತ್ತು ಅವ್ರವ್ರ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂತ. ಸೊ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ಡಿಸ್ಟಿಕ್ನ DC ಅವರು ಒಂದೊಂದು ರಿಪೋರ್ಟ್ ಅವ್ರ ಕಡೆಯಿಂದ ಸಲ್ಲಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಈ ನಡೆದಿರೋ ಮೀಟಿಂಗ್ ಇದು. ಈ ಮೀಟಿಂಗಲ್ಲಿ ಮೇನ್ ಡಿಸ್ಕಷನ್ ಏನು ನಡೆದಿದೆ ಅಂದರೆ, ಈಗ ಆ ಡಿಸ್ಟಿಕ್ಕಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ VAO ಪೋಸ್ಟ್ಗಳಿಗೆ, ದೆನ್ ಟೋಟಲಾಗಿ ಕರ್ನಾಟಕ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ, ದೆನ್ ಎಷ್ಟು ಜನ VAO ಪೋಸ್ಟ್ಗಳಿಗೆ ಆಯ್ಕೆಯಾಗಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ, ದೆನ್ ಎಷ್ಟು ಜನ ರಿಪೋರ್ಟ್ ಆಗಿ ಜಸ್ಟ್ ಬಿಟ್ಟೋಗಿದ್ದಾರಲ್ಲ, ಇವಾಗ ಎಷ್ಟೋ ಜನ ರಿಪೋರ್ಟ್ ಆದರೂ ಜಾಯಿನ್ ಆದರೂ ಅದಾದಮೇಲೆ ಬೇರೆ ಜಾಬ್ ಆಗಿರ್ಬೋದು, ಇಲ್ಲ ಬೇರೆ ಏನೋ ಇಶ್ಯೂಯಿಂದ ಬಿಟ್ಟೋಗಿದ್ದಾರೆ. ಸೊ ಅದು ಕೂಡ ಖಾಲಿ ಪೋಸ್ಟ್ಗಳೇ. ದೆನ್ ಇನ್ನೊಂದೇನು ಅಂದರೆ, ಆ ಡಿಸ್ಟಿಕ್ಗಳಲ್ಲಿ ಇನ್ನೂ ಎಷ್ಟು VAOಗಳಿಗೆ ಅವಶ್ಯಕತೆ ಇದೆ ಅಂದರೆ, ಒಂದೊಂದು ಡಿಸ್ಟಿಕ್ಕಲ್ಲೂ ಅವ್ರಿಗೆ ಇಷ್ಟು ಅವಶ್ಯಕತೆ ಇರುತ್ತೆ, ಬಟ್ ಅಷ್ಟು ಅವಶ್ಯಕತೆಗೆ ಫಿಲ್ ಮಾಡ್ಕೊತಾರ ಇಲ್ಲ. ಎಷ್ಟು ಆಗುತ್ತೋ, ಇವಾಗ ಎಷ್ಟು 200 ಪೋಸ್ಟ್ಗಳನ್ನ ಎಷ್ಟು ಸ್ಪ್ಲಿಟ್ ಮಾಡಬೇಕು ಅದ್ರ ಬೇಸಿಸ್ ಮೇಲೆ ಸ್ಪ್ಲಿಟ್ ಮಾಡೋದ್ರ ಬಗ್ಗೆ ಡಿಸೈಡ್ ಆಗಿದೆ. ಸೊ ಇದ್ರ ಬೇಸಿಸ್ ಮೇಲೆ ಈ ಮೀಟಿಂಗ್ ನಡೆದಿರೋದನ್ನು ನಾವು ಗಮನಿಸಿದ್ರೆ ಮೇ ಬಿ ಇದೆಲ್ಲ ಫೈನಲ್ ಆಗಿ ಬೇಗ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ಸೊ ಬೇಗ ಪ್ರಿಪೇರ್ ಆಗಿ ಆಲ್